ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಲೇಟೆಸ್ಟ್ ಟೂರಿಸ್ಟ್ ಅಪ್ಡೇಟ್ ಚಾನಲ್. ಇವತ್ತು ನಾವು ಮೇಲ್ಕೋಟೆ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನಿದೆ ಏನು ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮೇನ್ ಇಂಪಾರ್ಟೆಂಟ್ಸು, ನೀವು ಹಾಸನ ರೂಟ್ ಹೋದರೆ ಬೆಟರ್. ಹಾಸನ ರೂಟ್ ಅಂದರೆ ಕುಣಿಗಲ್, ಯಡಿಯೂರು, ನಾಗಮಂಗಲ ರೂಟ್ ಹೋದರೆ ಬೆಟರು. ಯಾಕಂದರೆ ಈ ಮೈಸೂರು ರೋಡ್ ಏನಿದೆ, ಬೆಂಗಳೂರು ಟು ಮೈಸೂರು ಫುಲ್ಲು ಹೈವೇ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ರೂಟಲ್ಲಿ ಬಂದರೆ ಮಿನಿಮಮ್ 4 ಅವರ್ಸ್ ಆಗೇ ಆಗುತ್ತೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಹಾಸನ ರೂಟಲ್ಲಿ ಕುಣಿಗಲ್ಲು, ಯಡಿಯೂರು, ನಾಗಮಂಗಲ ಮೇಲೆ ಹೋದರೆ ನಿಮ್ಗೆ ಆಲ್ಮೋಸ್ಟ್ 2.5 ಅವರ್ಸ್ ಅಷ್ಟೇ ಆಗೋದು. ಅದಕ್ಕೆ ನಾನೇನಪ್ಪ ಎಲ್ಲರಿಗೂ ಗೈಡ್ ಮಾಡೋದಂದರೆ ಆ ರೂಟೇ ಬೆಸ್ಟು. ಈ ಕಡೆ ಏನೋ ನಿಮ್ಗೇನೋ ಬೇರೆ ಕೆಲಸ ಇದ್ದರೆ ಈ ರೂಟಲ್ಲಿ ಬರ್ಬೋದಿಲ್ಲ ಅಂತಲ್ಲ, ಬಟ್ ಟ್ರಾವೆಲ್ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇನ್ನೊಂದೇನೆಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಗಾಡಿ ಓಡಿಸೋಕ್ಕೂ ತುಂಬ ಕಷ್ಟ ಆಗ್ಬಿಡುತ್ತೆ. ಎಲ್ಲ ಫುಲ್ ಇಕ್ಕಟ್ಟು ರೋಡು ಇದೆಲ್ಲ. ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಹಂಗಾರೆ ಟ್ರಿಪ್ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಮಂಡ್ಯ ರೂಟಲ್ಲೇ ನಿಮಗೆ ಕರ್ಕೊಂಡು ಹೋಗ್ತೀನಿ. ಹೆಂಗಿದೆ ಲೇಟೆಸ್ಟ್ ಅಪ್ಡೇಟು ಏನು ಅಂತ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ ಏನಾದರೂ ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಮೇಲ್ಕೋಟೆಗೆ. ಈ ಆರ್ಚಿಂದ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗುತ್ತೆ ಮೇಲೆ. ಸೊ ಫುಲ್ ಮೇಲೆ ದೇವಸ್ಥಾನವರೆಗೂ ಹೋಗಲ್ಲ ಗಾಡಿ, ಒಂದು ಬೆಟ್ಟದ ಅರ್ಧವರೆಗೂ ಹೋಗುತ್ತೆ. ಬಟ್ ಕೆಲವೊಬ್ಬರು ಹೋಗೋರು ಪಾದಯಾತ್ರೆಯಲ್ಲಿ ಹೋಗ್ತಾರೆ. ಅಂದರೆ ಬೆಟ್ಟದಿಂದ ಕೆಳಗಡೆಗೆ ಮೆಟ್ಲಿದೆ, ಸುಮಾರು ಒಂದು 300 ಮೆಟ್ಲಾಗುತ್ತೆ. ವಯಸ್ಸಾದವರೆಲ್ಲ ಸ್ವಲ್ಪ ಹತ್ತೋದು ಕಷ್ಟ. ಬಟ್ ಕೆಳಗಡೆ ಮೆಟ್ಲು ಹೆಂಗಿದೆ ಅಂದರೆ ತುಂಬ ಶಾರ್ಪ್ ಆಗಿದೆ, ಅಂದರೆ ಹೈಟ್ಗಿದೆ. ಸ್ವಲ್ಪ ವಯಸ್ಸಾದವರೆಲ್ಲ ಹತ್ತೋದು ಕಷ್ಟ. ಇಲ್ಲಿ ನೋಡಿ, ಇಲ್ಲಿ ಇಂಡಿಕಾ ಬಂತಲ್ಲ, ಇಲ್ಲಿಂದ ಲೆಫ್ಟಿಗೆ ಹೋದರೆ ಮೆಟ್ಲಲ್ಲಿ ಎತ್ಕೊಂಡು ಹೋಗ್ಬೇಕು. ರೈಟ್ ಸೈಡಲ್ಲಿ ನಿಮಗೆ ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಸುಮಾರು ಫಿಲಮ್ಸ್ ಎಲ್ಲ ಶೂಟಿಂಗ್ಗಳಾಗ್ತವೆ. ಈ ಮೇಲ್ಕೋಟೆ ಅಂದರೆ ಆಲ್ಮೋಸ್ಟ್ ಇಲ್ಲೆಲ್ಲ ಶೂಟಿಂಗ್ ಪ್ಲೇಸೇ. ಆವಾಗವಾಗ ಶೂಟಿಂಗ್ ನಡೀತಾನೆ ಇರುತ್ತೆ ಇಲ್ಲಿ, ಫಿಲಮ್ಸ್ದಾಗಲಿ ಸೀರಿಯಲ್ಸ್ದಾಗಲಿ. ನೋಡಿ ಈ ಮೆಟ್ಲೇನಿದೆಯಲ್ಲ, ಈ ಮೆಟ್ಲು ಸುಮಾರು ಒಂದು 300 ಮೆಟ್ಲಿದೆ. ತುಂಬ ಸ್ಟಡಿಯಾಗಿದೆ ಈ ಮೆಟ್ಲು. ಸ್ವಲ್ಪ ಹತ್ತೋದು ಕಷ್ಟ, ಬೇಗ. ವಯಸ್ಸು ಹುಡುಗರಾದರೆ ಸ್ವಲ್ಪ ಬೇಗ ಹತ್ಬೋದು. ಸ್ವಲ್ಪ ವಯಸ್ಸಾದವರು ಸ್ವಲ್ಪ ನಿಧಾನಕ್ಕೆ ಹತ್ತುತ್ತಾರೆ. ಆಮೇಲೆ ಸೆಂಟ್ರಲ್ ಈ ಥರ ನೋಡಿ ಮಂಟಪಗಳು ಬರುತ್ತೆ, ಒಂದು 4-5 ಮಂಟಪಗಳು ಬರುತ್ತೆ. ನಾವು ನೋಡಿ, ಇದು ಮೇಲೆ ಬೆಟ್ಟದ್ದು ಅಂದರೆ ಅರ್ಧ ಬೆಟ್ಟದಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು. ಮುಂದೆ ಮೇಲ್ಗಡೆ ಫುಲ್ ಟಾಪ್ಗೆ ಹೋದ್ಮೇಲೆ ಅಲ್ಲಿ ನಿಮಗೆ 360 ಡಿಗ್ರಿ ವಿಡಿಯೋ ಮಾಡಿ ತೋರಿಸ್ತೀನಿ. ಯೋಗ ನರಸಿಂಹಸ್ವಾಮಿ ಬೆಟ್ಟ ಹತ್ತಾ ಇದ್ದೀವಿ. ಗರ್ಭಗುಡಿಗೆ ಆ್ಯಕ್ಚುಲಿ ಅಲ್ಲಿ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಗರ್ಭಗುಡಿಯಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತೆ. ಸೊ ಅದಕ್ಕೆ ಗೋಪುರವರೆಗೂ ಹೋಗ್ಬಿಟ್ಟು ಅಲ್ಲಿಂದ ವಿಡಿಯೋ ಮಾಡಿದ್ದೀನಿ, ಅಲ್ಲಿಂದ ಸ್ಟಾಪ್ ಮಾಡಿದ್ದೀನಿ. ಅಲ್ಲಿಂದ ಒಳಗಡೆ ಸೆಕ್ಯೂರಿಟಿ ಇದ್ದ, ಆಮೇಲೆ ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನೋಡಿ, ಜನ ಹತ್ತಕ್ಕೆಲ್ಲ ಕಷ್ಟ ಆಗಿ ಅಲ್ಲಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾರೆ. ಒಂದೇ ಸತಿ ನಾನ್ ಸ್ಟಾಪ್ ಹತ್ತೀನಿ ಅಂದರೆ ಸ್ವಲ್ಪ ಕಷ್ಟ, ಯಾಕಂದರೆ ತುಂಬ ಒಂದೇ ಥರ ಸ್ಟಡಿಯಾಗಿದೆ ಮೆಟ್ಲು. ಹಂಗಾಗಿ ಸ್ವಲ್ಪ ಹತ್ತೋದು ಕಷ್ಟ. ಒಂದು ಅಲ್ಲಿ ಸ್ವಲ್ಪ ನೋಡಿ, ಎಲ್ಲ ಅಲ್ಲಿ ಸ್ವಲ್ಪ ಕೂತ್ಕೊಂಡೇ ಹತ್ತುತ್ತಾ ಇದ್ದಾರೆ. ಸ್ವಲ್ಪ ಕಷ್ಟ ಹತ್ತೋದು. ಹೆಚ್ಚು ಕಮ್ಮಿ 300 ಮೆಟ್ಲಿದೆ ನೋಡಿ. ಇದು ಫಸ್ಟ್ ಸ್ಟೆಪ್ಪು. ಇಲ್ಲಿಂದ ಇನ್ನೊಂದು ಸ್ಟೆಪ್ ಹೋದರೆ ದೇವಸ್ಥಾನ ನೋಡಿ. ಇದು ಕಲ್ಯಾಣಿ. ಇಲ್ಲಿ ಸುಮಾರು ಫಿಲಮ್ಸ್ ಎಲ್ಲ ಶೂಟಿಂಗ್ ಆಗ್ತವೆ. ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ಸ್ ಎಲ್ಲ ಇದೆ ಕಲ್ಯಾಣಿಯಲ್ಲೇ ಆಗೋದು. 360 ಡಿಗ್ರಿ ನೋಡಿರಿ ವ್ಯೂ ಇದು ದೇವಸ್ಥಾನದ್ದು. ಕೋತಿ ನೋಡಿ, ಏನೋ ಬಾಳೆಹಣ್ಣು ಕಿತ್ಕೊಂಡು ಹೋಗ್ಬಿಟ್ಟೈತೆ ಅವ್ರ ಕೈಯಿಂದ. ಫುಲ್ಲು ಗ್ರೀನರಿ, ರೀಸೆಂಟಾಗಿ ಮಳೆ ಎಲ್ಲ ಚೆನ್ನಾಗಿರೋದ್ರಿಂದ ಫುಲ್ಲು ಗ್ರೀನರಿ ಎಲ್ಲ ಚೆನ್ನಾಗಿದೆ. ನೋಡಿ, ಇದು ಕೊನೆ ಗೋಪುರ. ದೇವಸ್ಥಾನಕ್ಕೆ ಮೆಟ್ಲಲ್ಲಿ ಇರೋದು ಕೊನೆ ಗೋಪುರ. ಇದಾದಮೇಲೆ ನೆಕ್ಸ್ಟ್ ದೇವಸ್ಥಾನದ ಗೋಪುರನೇ ಬರೋದು. ದೇವಸ್ಥಾನದ ಗೋಪುರ ಹತ್ರ ಒಂದು ಟಾಪಲ್ಲಿ 360 ಡಿಗ್ರಿಯಲ್ಲಿ ಒಂದು ಶೂಟ್ ಮಾಡಿದ್ದೀನಿ, ಅದನ್ನು ನೋಡಿ. ನೋಡಿ, ಇದೇ ದೇವಸ್ಥಾನದ ಗೋಪುರ. ಒಂದು ಇದರಲ್ಲಿ ಫುಲ್ ಕತ್ತೆತ್ತಿ ನೋಡಬೇಕು, ಆ ಥರ ಹೈಟಿಗಿದೆ ಇದು. ಮಾಮೂಲಿ ಗೋಪುರಗಳನ್ನ ಅಷ್ಟು ಸ್ಟ್ರೈಟಾಗಿ ನೋಡ್ತೀವಲ್ಲ, ಆ ಥರ ನೋಡೋಕ್ಕಾಗಲ್ಲ. ಇದು ಫುಲ್ಲು ಎತ್ತಿ ನೋಡಬೇಕು ಮೇಲಕ್ಕೆ, ಅಷ್ಟು ಹೈಟಿಗಿದೆ. ಸೊ ಇದೇ ಲಾಸ್ಟ್. ಆ ಗೋಪುರ ಒಳಗಡೆ ಎಂಟ್ರಿ ಇದೆ, ಅಲ್ಲಿವರೆಗೂ ಲಾಸ್ಟ್ ಮೆಟ್ಲುಗಳು. ಅದಾದಮೇಲೆ ಆಮೇಲೆ ದೇವಸ್ಥಾನ ಒಳಗಡೆ ಹೋಗಕ್ಕೆ ಮೆಟ್ಲಿದೆ ಅಷ್ಟೇ. ಇದೇ ಫೈನಲ್ ಸ್ಟೇಜು ದೇವಸ್ಥಾನ ಒಳಗಡೆ ಹೋಗೋಕ್ಕೆ. ಗೋಪುರ ಒಳಗಡೆ ಹೋದರೆ
ನೆಕ್ಸ್ಟ್ ಇನ್ನೊಂದು ಇದು ಎಂಟ್ರಿ ಇದೆ, ಅದಾದಮೇಲೆ ಗರ್ಭಗುಡಿನೇ. ಕೋತಿಗಳೆಲ್ಲ ಸುಮಾರು ಇದಾವೆ ಫ್ರೆಂಡ್ಸ್. ಇಲ್ಲೆಲ್ಲ ಬಂದಾಗ ಒಂದು ಸ್ವಲ್ಪ ಕೈಯಲ್ಲಿ ಏನಾದ್ರು ಹಿಡ್ಕೊಂಡು ಓಡಾಡಿದ್ರೆ ಹುಷಾರಾಗಿ ಓಡಾಡಬೇಕಷ್ಟೇ. ಏನೇ ಇದ್ದರೂ ಕಿತ್ಕೊಂಡು ತಿಂತಾ ಇರ್ತವೆ. ನೀವು ಎಷ್ಟೇ ಎದುರಿಸಿದ್ರು ಏನೇ ಮಾಡಿದ್ರು ಬಿಡಲ್ಲ ಅವು ಕೋತಿಗಳು. ಕೊಡೋವರೆಗೂ ಬಿಡಲ್ಲ, ಕಿತ್ಕೊಂಡೇ ಹೋಗೋದು. ಏನೋ ಕೈಯಲ್ಲಿ ಹಿಡ್ಕೊಂಡು ಬಂದರೆ ನೀವು ಸ್ವಲ್ಪ ಹುಷಾರಾಗಿ ಬನ್ನಿ. ಬಂದರೆ ಕೋತಿಗಳ ಬಗ್ಗೆ ಸ್ವಲ್ಪ ಹುಷಾರಾಗಿದೆ. ನೋಡಿ ಇದಿದೆಯಲ್ಲ, ಈಗ ಇದೇ ಕಲ್ಯಾಣಿಯಲ್ಲಿ ಸುಮಾರು ಫಿಲಮ್ಸ್ಗಳೆಲ್ಲ ಶೂಟಿಂಗ್ ಆಗೋದು ಇಲ್ಲೇ. ತುಂಬ ಚೆನ್ನಾಗಿದೆ. ರಿಯಲ್ ಆಗಿ ನೋಡಿದ್ರೆ ಒಂಥರ ಸೂಪರಾಗಿರುತ್ತೆ. ನೋಡಿ ಇದು ಗೋಪುರ ಒಳಗಡೆ ಎಂಟ್ರಿ. ನೋಡಿ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಬೋರ್ಡು, ಇಲ್ಲಿಗೆ ಲಾಸ್ಟ್ ಎಂಟ್ರಿ. ಅಂದರೆ ಮುಂದೆ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ಸೊ ಇಲ್ಲಿಗೆ ವಿಡಿಯೋ ಆಫ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 360 ಡಿಗ್ರಿ ವ್ಯೂ. ಟಾಪಲ್ಲಿ ಬೆಟ್ಟದ ಮೇಲೆ ಗೋಪುರ ಐತಲ್ಲ, ಗೋಪುರ ಪಕ್ಕದಿಂದ ಮಾಡ್ತಾ ಇರೋದು ವಿಡಿಯೋ. ಇದು 360 ಡಿಗ್ರಿ ವಿಡಿಯೋ. ಜೂಮ್ ಮಾಡ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು ರಾಯರ ಗೋಪುರ ಅಂತ. ಅಲ್ಲೂ ಆ ರಾಯರ ಗೋಪುರ ಹತ್ರನೂ ಸುಮಾರು ಫಿಲಮ್ಗಳು ಶೂಟಿಂಗ್ ಎಲ್ಲ ಆಗಿದೆ. ನಿಮ್ಗೆ ಅಲ್ಲಿ ಹೋದಾಗ ಅದನ್ನು ತೋರಿಸ್ತೀನಿ. ಅಲ್ಲಿ ಶೂಟಿಂಗ್ ಎಲ್ಲ ನಡೀತಾ ಇರುತ್ತೆ ಆಲ್ಮೋಸ್ಟ್ ಅವಾಗವಾಗ. ಸೊ ಇಲ್ಲಿ ಜೂಮ್ ಮಾಡಿದ್ರೆ ನನ್ನ ಮೊಬೈಲಲ್ಲಿ ಅಷ್ಟೊಂದು ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇಲ್ಲ. ಈಗ ಬೆಟ್ಟ ಇಳಿದ್ಬಿಟ್ಟು ಅಲ್ಲಿ ಹೋದರೆ ಅಲ್ಲಿಂದನೂ ಒಂದು ಇದು ಹಾಕ್ತೀನಿ ನಿಮಗೆ. ಸೊ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡೋಕ್ಕದು. ಬನ್ನಿ ಇವಾಗ ಕೆಳಗಡೆ ಇಳಿದ್ಬಿಟ್ಟು ಅಲ್ಲಿ ರಾಯರ ಗೋಪುರ ಹತ್ರ ಹೋಗೋಣ. ಆಮೇಲೆ ಅಲ್ಲಿ ಅಕ್ಕ ತಂಗಿ ಕೊಳ ಅಂತ ಎರಡಿದೆ ಫೇಮಸ್ಸು. ಆಮೇಲೆ ಚಲುವರಾಯ ಸ್ವಾಮಿ ದೇವಸ್ಥಾನವೂ ಅಲ್ಲೇ ಇರೋದು. ಬಟ್ ಇವಾಗ ಟೈಮಿಂಗ್ಸ್ ಬೇರೆ ನಮ್ಮದು ಲೇಟ್ ಆಗಿಬಿಟ್ಟಿದೆ. ದೇವಸ್ಥಾನ ಕ್ಲೋಸ್ ಆಗಿರುತ್ತೆ, ಮೋಸ್ಟ್ಲಿ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಇನ್ನೊಂದು ದಿವಸ ಏನಾದ್ರು ಮತ್ತೆ ಬಂದರೆ ಆ ದೇವಸ್ಥಾನದ್ದು ಫುಲ್ ವಿಡಿಯೋ ಹಾಕ್ತೀನಿ. ಯಾಕಂದರೆ ನಾವು ಹೊರಟಿದ್ದೆ ಸ್ವಲ್ಪ ಲೇಟಾಗಿ ಹೊರಟ್ವಿ. ಅದು ಬೇರೆ ಈ ಮಂಡ್ಯ ರೂಟಲ್ಲಿ ಬಂದ್ವಲ್ಲ, ಸೊ ಹಂಗಾಗಿ ಟ್ರಾವೆಲಿಂಗು ಸ್ವಲ್ಪ ಲೇಟಾಗೋಯಿತು. ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಇನ್ನು ಕೋವಿಡ್ ಇರೋದ್ರಿಂದ ಸ್ವಲ್ಪ ಇಲ್ಲಿ ರೆಸ್ಟ್ರಿಕ್ಷನ್ ಭಾಳ ಇದು ಮಾಡಿದ್ದಾರೆ. ಶನಿವಾರ ಭಾನುವಾರನೂ ದೇವಸ್ಥಾನ ಕ್ಲೋಸ್ ಆಗಿರುತ್ತಂತೆ. ಸುಮಾರು ಈ ಗೌರ್ಮೆಂಟ್ ಹಾಲಿಡೇ ಎಲ್ಲ ಇರುತ್ತಲ್ಲ, ಗೌರ್ಮೆಂಟ್ ಹಾಲಿಡೇ ಮತ್ತು 15th ಆಗಸ್ಟ್ ಎಲ್ಲ ಬರ್ತಾಯಿದೆ. ಸೊ ಅವಾಗೆಲ್ಲ ದೇವಸ್ಥಾನದ ಯಾವುದೋ ದರ್ಶನಗಳಿರಲ್ಲ. ಪೂಜೆ ನಡೆಯುತ್ತೆ ಒಳಗಡೆ, ಬಟ್ ದರ್ಶನಕ್ಕೆ ಯಾವಾರಿಗೂ ಅವಕಾಶ ಕೊಡಲ್ಲ. ಆಲ್ಮೋಸ್ಟ್ ಎಲ್ಲ ಇವಾಗ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ನಿಮ್ಗೆ ಅದನ್ನು ಹಾಕ್ತೀನಿ ಟೈಮಿಂಗ್ಸ್ ಏನು ಅಂತ ಎಲ್ಲ. ನೋಡಿ ಇದು ಕೋವಿಡ್ ಇರೋದ್ರಿಂದ ದೇವಸ್ಥಾನದ ಟೈಮಿಂಗ್ಸು ಇದೆಲ್ಲ ಲೇಟೆಸ್ಟ್ ಅಪ್ಡೇಟು. ಯಾಕಂದರೆ ಇವಾಗ ನೆಕ್ಸ್ಟ್ ಹಾಲಿಡೇ ಎಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ದೇವಸ್ಥಾನಗಳೆಲ್ಲ ಕ್ಲೋಸ್ ಇದೆ. ಇದು ಗೌರ್ಮೆಂಟ್ ಆರ್ಡರ್ ಆಗಿರೋದು. ಅದು
ಟೈಮಿಂಗ್ಸು ಹಾಕ್ಬಿಟ್ಟು ಪೋಸ್ಟರ್ ಎಲ್ಲ ಹಾಕಿದ್ದಾರೆ. ಬರೋರು ಟೈಮಿಂಗ್ಸು ಮತ್ತು ಡೇಟು ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಫೇಮಸ್ಸು ಅಂದರೆ ಮೇಲುಕೋಟೆಯಲ್ಲಿ ಸುಮಾರು ಫಿಲಮ್ಸ್ ಎಲ್ಲ ಆಗಿದೆ. ಅಲ್ಲಿ ರಜನಿಕಾಂತ್ ಅವ್ರ ಪಡೆಯಪ್ಪ, ಕನ್ನಡ ಫುಲ್ ಸುಮಾರು ಫಿಲಮ್ಸ್ಗಳೆಲ್ಲ ಇಲ್ಲೇ ಆಗಿರೋದು. ಇದು ತುಂಬ ಮೇನ್, ಇದು ಮೇಲುಕೋಟೆಗೆ ಗೋಪುರ ಅಂತ. ಇದು ಅಪೂರ್ಣ ಅಂದರೆ ಫುಲ್ ಕಟ್ಟಿಲ್ಲ, ಇದು ಅರ್ಧಕ್ಕೆ ಬಿಟ್ಟಿದ್ದಾರೆ. ಏನು ರೀಸನ್ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಜಾನಪದ ಕಥೆಗಳ ಹೇಳ್ತಾರೆ ಸುಮಾರು. ಬಟ್ ಇದು ಮೇನ್ ರೀಸನ್ ಏನು ಅಂತ ಯಾರಿಗೂ ಗೊತ್ತಿಲ್ಲ ಇನ್ನೂ ಸರಿಯಾಗಿ. ಗೊತ್ತಿರಬೇಕೇನೋ ಲೋಕಲ್ ಇರೋರಿಗೆ, ಬಟ್ ನಮ್ಮ ಟೂರಿಸ್ಟ್ಗಳಿಗೆ ಅಷ್ಟು ಗೊತ್ತಿಲ್ಲ. ಮತ್ತು ಇಲ್ಲಿ ಈ ಟೈಮಲ್ಲಿ ಯಾರೂ ಗೈಡ್ಗಳು ಯಾರೂ ಇಲ್ಲ. ಇಲ್ಲಿ ಕೊರೋನಾ ಸಲುವಾಗಿ ಯಾರು ಅಂತ ಗೈಡ್ಗಳು ಯಾರೂ ಇಲ್ಲ. ಸೊ ಹಂಗಾಗಿ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ, ತುಂಬ ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಕೆತ್ತನೆ ಎಲ್ಲ ನೋಡ್ಬೋದು ನೀವು. ಈ ವಿಡಿಯೋ ಫುಲ್ ಇದು ಲಾಸ್ಟ್ ಎಂಡಲ್ಲಿರೋ ವಿಡಿಯೋದಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ. ಕೆತ್ತನೆಗಳು ಒಂದೊಂದು ಬಂಡೆಗಳೇ ದೊಡ್ಡ ದೊಡ್ಡ ಸೈಜ್ ಬಂಡೆಗಳೇ ಹಂಗೆ ಇಟ್ಬಿಟ್ಟು ಕೆತ್ತನೆ ಮಾಡಿರೋದು ಈ ಗೋಪುರನ. ಮೇನ್ ಹೈಲೈಟ್ ಅಂದರೆ ಮೇಲುಕೋಟೆಯಲ್ಲಿ ಇದೇ ಮೇನು. ಇಲ್ಲೇ ಸುಮಾರು ಜನ ಫೋಟೋ ಶೂಟಿಂಗು ಅಥವಾ ಫಿಲಮ್ ಶೂಟಿಂಗು ಎಲ್ಲ ಬರೋದು. ಈ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಮಾಡೋಕ್ಕೆಲ್ಲ ಸುಮಾರು ಜನ ಇಲ್ಲಿಗೆ ಬರೋದು. ಆ ಕಡೆ ಸೈಡಲ್ಲೆಲ್ಲ ಮೋಸ್ಟ್ಲಿ ಒಂದು ಜೋಡಿ ಎಲ್ಲ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ, ನೋಡ್ಬೋದು ನೀವು.
ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಶೂಟಿಂಗ್ಗಳು ಸುಮಾರು ನಡೀತಾನೆ ಇರುತ್ತೆ. ಯಾರೋ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ ಅನಿಸುತ್ತೆ. ಇದೇ ಥರ ಇಲ್ಲಿ ಮೂವಿ ಶೂಟಿಂಗ್ಗಳು, ಮದುವೆ ವೆಡ್ಡಿಂಗ್ ಫೋಟೋ ಶೂಟ್ಗಳು, ಇದಕ್ಕೆಲ್ಲ ಹೇಳಿ ಮಾಡಿಸಿದ ಜಾಗ. ತುಂಬ ಚೆನ್ನಾಗಿರುತ್ತೆ ಫೋಟೋ ಶೂಟಿಗೆಲ್ಲ. ಇಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ ವೆಡ್ಡಿಂಗ್ ಫೋಟೋ ಶೂಟ್ಗೆ. ಆಮೇಲೆ ಇಲ್ಲಿ ಫಿಲಮ್ ಶೂಟಿಂಗು, ಆಮೇಲೆ ಧಾರಾವಾಹಿಗಳು, ಸೀರಿಯಲ್ ಶೂಟಿಂಗ್ ಅಂತೂ ನಡೀತಾನೆ ಇರುತ್ತೆ ಡೈಲಿ. ಇಲ್ಲಿ ಯಾವುದೋ ಒಂದು ಕಲ್ಯಾಣಿ ಹತ್ರನೋ, ಅಲ್ಲಿ ಅಕ್ಕಪಕ್ಕ ದೇವಸ್ಥಾನ ಹತ್ರನೋ ಎಲ್ಲಾದರೂ ಒಂದೊಂದು ಶೂಟಿಂಗ್ ಡೈಲಿ ನಡೀತಾನೆ ಇರುತ್ತೆ. ಈ ಮೇಲುಕೋಟೆ ಸರೌಂಡಿಂಗಲ್ಲೇ ಸುಮಾರು 100ಕ್ಕೂ ಹೆಚ್ಚು ಕಲ್ಯಾಣಿಗಳಿದಾವಂತೆ. ಅಷ್ಟೊಂದು ಫೇಮಸ್ ಅಂದರೆ ಸ್ವಲ್ಪ ಕಲ್ಯಾಣಿಗಳಿಗೆ ಜಾಸ್ತಿ ಫೇಮಸ್ ಇಲ್ಲಿ. ಸೊ ಅಷ್ಟೊಂದು ಕಲ್ಯಾಣಿಗಳಿದಾವೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ. ಸರೌಂಡಿಂಗಲ್ಲೇ 100ಕ್ಕೂ ಹೆಚ್ಚಿದಾವಂತೆ ನೋಡಿ. ಹಂಗೆ ಎಷ್ಟಿರ್ಬೋದು ಕಲ್ಯಾಣಿಗಳಲ್ಲಿ. ಇದರಲ್ಲಿ ಫೇಮಸ್ ಅಂತಂದರೆ ಅಕ್ಕ ತಂಗಿ ಕೊಳ ಅಂತ ಇವಾಗ ನೆಕ್ಸ್ಟ್ ತೋರಿಸ್ತೀನಲ್ಲ ಅದು. ಅವೆರಡು ತುಂಬ ಫೇಮಸ್ಸು. ಅಕ್ಕ ಕಲ್ಯಾಣಿಯಲ್ಲಿ ನೀರು ಕ್ಲೀನಾಗಿದೆ, ತಂಗಿ ಕಲ್ಯಾಣಿಯಲ್ಲಿ ನೀರು ಗಲೀಜಿದೆ ಅಲ್ಲಿ. ಅದೊಂದು ವಿಶೇಷತೆ ಅಲ್ಲಿ. ಫ್ರೆಂಡ್ಸ್, ನಮ್ಮ ಟ್ರಿಪ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನಾವು ಮಾಡಿರೋಂಥ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಗಳೇನಿದೆ ಫಸ್ಟ್ ನಿಮಗೆ ಬರುತ್ತೆ. ನೋಡಿ, ಇದು ಅಕ್ಕ ತಂಗಿ ಕೊಳ ಅಂತ. ಆ ಕಡೆ ಇರೋದು ತಂಗಿ ಕೊಳ, ಇದು ಅಕ್ಕ ಕೊಳ. ಸೊ ಆ ಕಡೆ ನೀರು ಗಲೀಜಾಗಿದೆ, ಇಲ್ಲಿ ಕ್ಲೀನಾಗಿದೆ. ಅದೇನಂತ ರೀಸನ್